ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು ಮನೆಯೊಂದರಲ್ಲಿ ಕಳ್ಳತನದ ನೆಪದಲ್ಲಿ ಮನೆಗೆ ನುಗ್ಗಿದ್ದ ವ್ಯಕ್ತಿಯೊಬ್ಬ ಮನೆ ಸೊಸೆ ಪುಷ್ಪಮಾಲಾ ಎಂಬಾಕೆಯನ್ನ ತಲೆದಿಂಬಿನಿಂದ ಸಾಯಿಸಿ ಆಕೆಯ ಕತ್ತಿನಲ್ಲಿದ್ದ ಸರ ಮತ್ತು ಕಿವಿಯೋಲೆ ಕಿತ್ಕೊಂಡು ಪರಾರಿಯಾಗಿದ್ನು. ಆದರೆ ಆಕೆಯ ಜೊತೆ ಮಲಗಿದ್ದ ನಾದಿನಿ ಭವ್ಯ ಮತ್ತು ಅವರಿಗೆ ಬೆಂಬಲಕ್ಕೆ ನಿಂತಿದ್ದ ಅಜ್ಜಿ ನಾಗಮ್ಮ ಈ ಘಟನೆಯ ಭೀಕರ ಕೊಲೆಯಾಗಿತ್ತು ಅಂತ ಬಿಂಬಿಸಲು ಚಾಕುವಿನಿಂದ ಕತ್ತು ಕೊಯ್ದು ನಾಟಕವಾಡಿದ್ರು. ಮರುದಿನ ತನಿಖೆಗೆ ಬಂದ ಪೊಲೀಸರು ಎಲ್ಲ ಸ್ಥಳ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಿದ ನಂತರ ತನಿಖೆಗೆ ಶುರುವಿಟ್ಕೊಂಡ ನಂತರ ನಾದಿನಿ ನಡೆದ ಘಟನೆಯ ಬಗ್ಗೆ ಬಾಯ್ಬಿಟ್ಟಿದ್ಲು. ಆ ಸುಳಿವಿನ ಪ್ರಕಾರ ಸೊಸೆ ಪುಷ್ಪಳನ್ನ ಸಾಯಿಸಿದ್ದ ಹೊಸಕೋಟೆ ಮೂಲದ ಲೋಕೇಶ್ ಕುಮಾರ್ ಅಲಿಯಾಸ್ ಲಲ್ಲು ಯಾದವ್ ಅನ್ನೋನನ್ನ ಆಂದರ್ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಪಿ ಕುಶಾಲ್ ಚೌಕ್ಸೆ ಇದರ ನಿಜವಾದ ಕಥೆಯನ್ನ ಹೊರಗಿಟ್ಟಿದ್ದಾರೆ. ಇದು ಥಿಯೇಟರ್ ಸಿನಿಮಾವನ್ನ ಮೀರಿಸುವಂತಹ ಕಥೆಯಾಗಿದೆ. ಮನೆಯ ಮಗಳು ಭವ್ಯಳ ಕಾಮದಾಟಗಳಿಗಾಗಿ ಪಾಪ ಸೊಸೆ ಪುಷ್ಪಮಾಲಾ ಬಲಿಯಾಗಿರೋದು ಬೆಳಕಿಗೆ ಬಂದಿದೆ. ಭವ್ಯ ಅನ್ನುವ ನಾದಿನಿ ತನ್ನ ಗಂಡನಲ್ಲದ ಪರಪುರುಷನೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ವಿಡಿಯೋ ವೈರಲ್ ಮಾಡಬಾರ್ದು ಅಂತಾದ್ರೆ ನನಗೆ 10 ಲಕ್ಷ ಕೊಡಬೇಕು ಅಂತ ಅವರ ಸಂಬಂಧಿ ಸೊಸೆಯನ್ನ ಉಸಿರುಗಡಿಸಿ ಕೊಲೆ ಮಾಡಿದ ಲುಲು ಯಾದವ್ ಬ್ಲಾಕ್ ಮೇಲ್ ಮಾಡಿ 4 ಲಕ್ಷ ವಸೂಲಿ ಮಾಡಿ ಉಳಿದ ಬಾಕಿಯನ್ನು ಕೊಡುವಂತೆ ಮತ್ತೆ ಬ್ಲಾಕ್ ಮೇಲ್ ಮಾಡ್ತಿದ್ದ ವಿಷಯ ಭವ್ಯಳ ತಾಯಿಗೆ ಗೊತ್ತಾಗಿ ಅವನ ಟಾರ್ಚರ್ನಿಂದ ತಪ್ಪಿಸಿಕೊಳ್ಳಲು ತಾಯಿ ವಿಜಯಲಕ್ಷ್ಮಿ ಸೊಸೆಯ ಕತ್ತಿನಲ್ಲಿ ಸರ ಮತ್ತು ಕಿವಿಯೋಲೆ ತೆಗೆದುಕೊಂಡು ಹೋಗುವಂತೆ ಪ್ಲಾನ್ ಮಾಡಿ ತಾವು ದೇವಸ್ಥಾನಕ್ಕೆ ಹೋಗುವ ಆಟವಾಡಿದ್ರು ಎನ್ನಲಾಗಿದೆ. ನಿದ್ದೆ ಮಾಡ್ತಿದ್ದ ಪುಷ್ಪಮಾಲಾ ಕತ್ತಿನ ಸರ ಕದ್ದೊಯ್ಯುವ ಯೋಚನೆಯಲ್ಲಿ ಬಂದಿದ್ದ ಖದೀಮಾ ಲೂಲು ತಲೆದಿಂಬಿನಿಂದ ಆಕೆಯನ್ನು ಒತ್ತಿ ಹಿಡಿದು ಸರ ಕಿತ್ಕೊಂಡು ಓಡಿ ಹೋಗುವ ಪ್ಲಾನ್ ಮಾಡಿದ್ದ. ಆದರೆ ಕತ್ತಿನ ಸರ ಈಸಿಯಾಗಿ ಬಂದಿಲ್ಲ, ಇವನು ಬಿಟ್ಟಿಲ್ಲ. ತುಂಬಾ ಒದ್ದಾಟ ನಡೆದ ಈ ಘಟನೆಯಲ್ಲಿ ಸೊಸೆ ಜೀವ ಬಿಟ್ಟಿದ್ಲು. ಅವಳು ಸತ್ತಿರೋದು ಕನ್ಫರ್ಮ್ ಮಾಡಿಕೊಂಡ ಲೂಲು ಯಾದವ್ ಆಮೇಲೆ ಕತ್ತಿನ ಸರ ಮತ್ತು ಕಿವಿಯೋಲೆ ಕಿತ್ಕೊಂಡು ಪರಾರಿಯಾಗಿದ್ದಾನೆ. ಅವನೇನೋ ಓಡಿ ಹೋಗಿದ್ದು ಆ ಘಟನೆಯನ್ನು ಜನರಿಗೆ ನಂಬಿಸ್ಬೇಕಲ್ಲ, ಅದಕ್ಕೆ ನಾದಿನಿ ಭವ್ಯ ಕತ್ತರಿ ತೆಗೆದುಕೊಂಡು ತನ್ನ ಬಟ್ಟೆಗಳನ್ನು ಕತ್ತರಿಸಿಕೊಂಡು ಬಾಯಿಗೆ ಬಟ್ಟೆ ತುರ್ಕೊಂಡು ಪ್ರಜ್ಞೆ ತಪ್ಪಿದಂತೆ ಬಿದ್ದಿದ್ದಾಳೆ. ಇವಳಿಗೆ ಬೆಂಬಲವಾಗಿ ನಿಂತಿದ್ದ ಅಜ್ಜಿ ನಾಗಮ್ಮ ಹೊರಗೆ ಬಂದು ಬಾಯಿ ಬಡಿದುಕೊಂಡು ಕಳ್ಳ ಬಂದಿದ್ದಾನೆ ಅಂತ ಜನರನ್ನೆಲ್ಲ ಕರೆದಿದ್ದಾಳೆ. ಎಷ್ಟು ನಾಟಕವೆಲ್ಲ ಮುಗಿದ ಮೇಲೆ ದೇವಸ್ಥಾನದ ದಾರಿ ಹಿಡಿದಿದ್ದ ಅಮ್ಮ ಮತ್ತು ಮಗನಿಗೆ ಫೋನ್ ಮಾಡಿ ವಾಪಸ್ ಕರೆಸ್ಕೊಂಡಿದ್ದಾರೆ. ಈ ಬೇಸಿಕಲಿ ಇನ್ಸಿಡೆಂಟ್ ಅಲ್ಲಿ ಫ್ಯಾಮಿಲಿಯಲ್ಲಿ ಜೆಂಟ್ಸ್ ಯಾರು ಇದ್ದಾರೆ ಅವರಿಗೆ ಏನು ಗೊತ್ತಿಲ್ಲ. ಈ ಕೇಸಲ್ಲಿ ಅಕ್ಯೂಸ್ಡ್ ಲೇಡಿ ಯಾರು ಇದ್ದಾರೆ ಅವರು ಮತ್ತೆ ಈ ಲೇಡಿದು ಹಸ್ಬೆಂಡ್, ಡಿಸೀಸ್ಡ್ ಲೇಡಿದು ಹಸ್ಬೆಂಡ್ ಟ್ವಿನ್ ಸಿಸ್ಟರ್ ಬ್ರದರ್ ಇದ್ದಾರೆ. ಆಮೇಲೆ ಇವ್ರಿಗೆ ಸಿನ್ಸ್ ಎಷ್ಟು ದಿನದಿಂದ ಇವರದು ಎಕ್ಸ್ಟರ್ಷನ್ ಆಗ್ತಾ ಇದೆ ಲಲ್ಲು ಕಡೆಯಿಂದ, ಸೊ ಇವರದು ಒಡವೆಗಳು ಕೂಡ ಎಲ್ಲ ಫೇಕ್ ಅಂದರೆ ಪಾಲಿಶ್ಡ್ ಒಡವೆ ಇದೆ. ಇವರ ಹತ್ರ ಯಾವುದು ರಿಯಲ್ ಗೋಲ್ಡ್ ಇಲ್ಲ, ಯಾವುದು ದುಡ್ಡಿಲ್ಲ. ಸೊ ಇವರು ಯಾವುದನ್ನ ಈ ಎಲ್ಲ ಜೆಂಟ್ಸ್ ಮನೆಯದು ಮೇಲ್ ಮೆಂಬರ್ಸ್ ಎಲ್ಲ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಆ ದಿನ ಇವರು ಲಲ್ಲುಗೆ ಇನ್ಫಾರ್ಮ್ ಮಾಡಿದ್ದಾರೆ ಕಿ ಇವರು ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದ್ದಾರೆ, ಮತ್ತು ನನ್ನ ಸಿಸ್ಟರ್ ಇನ್ ಲಾ ಹತ್ರ ಗೋಲ್ಡ್ ಚೈನ್ ಇದೆ ಮತ್ತು ಗೋಲ್ಡ್ ಇಯರಿಂಗ್ಸ್ ಇದೆ, ಅದನ್ನು ನಿಮಗೆ ಕೊಡ್ತೀನಿ ಈ ಥರ ಅವರಿಗೆ ತಿಳಿಸಿದ್ದಾರೆ. ಆಮೇಲೆ ಇವರು ನಮ್ಮ ಮಾಹಿತಿ ಪ್ರಕಾರ ಅದನ್ನು ಈವ್ನಿಂಗ್ ಲೇಟ್ ನೈಟಲ್ಲಿ ಬಂದು ಈ ಥರ ಆಲ್ರೆಡಿ ಸಿನ್ಸ್ ನಾವು ಯಾವಾಗ ಸೀನ್ ಆಫ್ ಕ್ರೈಮ್ಗೆ ಹೋಗಿದೆ ಆ ಟೈಮ್ಗೆ ಫೋರ್ಸ್ಡ್ ಎಂಟ್ರಿದು ಯಾವುದೂ ಸೈನ್ ಇರಲಿಲ್ಲ, ಅಂದರೆ ಯಾರೂ ಡೋರ್ ಬ್ರೇಕ್ ಮಾಡಲಿಲ್ಲ. ಸೊ ನಾವು ಆ ವಿಚಾರ ಬಗ್ಗೆ ಕೂಡ ಕ್ವಶನ್ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು ಕಿ ಇವರೇ ರಾತ್ರಿ ಅದನ್ನು ಡೋರ್ಗೆ ಓಪನ್ ಮಾಡಿಬಿಟ್ರು ಮಲಗಿದ್ದಾರೆ ರಾತ್ರಿ. ಮತ್ತು ಯಾವಾಗ ಈ ಯಾರು ಡಿಸೀಸ್ ಲೇಡಿ ಇದ್ದಾರೆ ಅವ್ರಿಗೆ ನಿದ್ರಾ ಬಂತು, ಆಮೇಲೆ ಇವರಿಗೆ ಎಂಟ್ರಿ ಕೊಟ್ಟು ಒಳಗಡೆ ಈ ಥರ ಅವ್ರಿಗೆ ಸ್ಮಾದರಿಂಗ್ ಮಾಡಿ ಸಾಯಿಸಿ ಅವ್ರಿಗೆ ಚೇನ್ ಮತ್ತು ಕಿವಿ ಹೊಲಿಗೆ ಎತ್ಕೊಂಡು ಹೋಗಿದ್ದಾರೆ. ಈಗ ಪೊಲೀಸರು ನಾದಿನಿ ಭವ್ಯ ಮತ್ತು ಕೊಲೆಗಾರ ಲೂಲು ಯಾದವ್ ಇಬ್ಬರನ್ನ ಮಾತ್ರ ಬಂಧಿಸಲಾಗಿದ್ದು, ಇನ್ನು ಆಕೆಯ ತಾಯಿ ವಿಜಯಲಕ್ಷ್ಮಿ ಮೃತಳ ಗಂಡ ಮೇಸ್ತ್ರಿ ನರಸಿಂಹಮೂರ್ತಿಯನ್ನ ವಿಚಾರಣೆ ಮಾಡ್ತಾ ಇದ್ದು ಅವರನ್ನು ಸದ್ಯದಲ್ಲಿಯೇ ಬಂಧಿಸಿ ನ್ಯಾಯಾಲಯಕ್ಕೆ ನೀಡಲಿದ್ದಾರೆ.